ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಕೂಡ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ಸ್ವಲ್ಪ ಬ್ರೆಡ್ ತಗೋಬೇಕು. ಈ ರೀತಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಬ್ರೆಡ್. ನೀವು ಕಟ್ ಮಾಡಿಸ್ಕೊಳ್ಳುವಾಗಲೇ ಕೇಳಿದ್ರೆ ಸ್ವಲ್ಪ ದಪ್ಪ ಕಟ್ ಮಾಡಿ ಕೊಡ್ತಾರೆ. ಇದು ಪಿಜ್ಜಾ ಸಾಸ್, ಇದು ಆಪ್ಷನ್. ಮನೇಲಿ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಟೊಮೆಟೊ ಕೆಚಪ್ ಹಾಗೂ ಮೇಯೋನೀಸ್ ಮಾತ್ರ ಸ್ಕಿಪ್ ಮಾಡಬೇಡಿ, ಇದೇ ಅದರಲ್ಲಿ ಒಳ್ಳೆ ಟೇಸ್ಟ್ ಕೊಡೋದು. ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಮತ್ತು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೂ ಕ್ಯಾರೆಟ್, ಇದನ್ನು ಕೂಡ ತುರಿದು ಇಟ್ಕೋಬೇಕು. ಮತ್ತು ಸೌತೆಕಾಯಿ ತಗೊಂಡಿದ್ದೀನಿ, ಇದನ್ನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೂ ಈರುಳ್ಳಿನೂ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾಗುತ್ತೆ, ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾಗುತ್ತೆ, ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಹಾಗೂ ಬಟರ್. ನೋಡಿ, ಇದಕ್ಕೆ ನೀವು ಯಾವ್ಯಾವುದು ಹಸಿ ತರಕಾರಿ ತಿಂತೀವಲ್ಲ, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಈ ರೀತಿ ಯಾವುದೇ ಥರ ತರಕಾರಿ ಬೇಕಾದರೂ ನೀವು ಹಾಕ್ಕೋಬೋದು. ಇವಾಗ ನಾನು ನೋಡಿ ಸ್ವೀಟ್ ಕಾರ್ನ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಮತ್ತು ಕ್ಯಾರೆಟ್ ಮತ್ತು ಮೊಳಕೆ ಕಾಳು ಕೂಡ ಹಾಕ್ಕೋಬೋದು ಇದಕ್ಕೆ. ಈ ರೀತಿ ನಿಮಗೆ ಯಾವುದು ಕಾಳು ಮತ್ತು ಹಸಿ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವಿಲ್ಲಿ ಸೇರಿಸ್ಕೋಬೋದು. ನೋಡಿ, ಈರುಳ್ಳಿ ಸೇರಿಸ್ತಾ ಇದ್ದೀನಿ ನಾನು. ಈರುಳ್ಳಿನೂ ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಾವು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಕೊತ್ತಂಬರಿ ಸೊಪ್ಪು, ಈ ರೀತಿ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಚಿಕನ್ ಸಣ್ಣದಾಗಿ ಬೇಯಿಸಿರೋ ಚಿಕನ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಚಿಕನ್ ಸ್ಯಾಂಡ್ವಿಚ್ ಆಗುತ್ತೆ. ಎಗ್ ಇದ್ದರೆ ನೀವು ಎಗ್ನ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಅದು ಎಗ್ ಸ್ಯಾಂಡ್ವಿಚ್ ಆಗುತ್ತೆ. ಈ ರೀತಿ ಎಲ್ಲನೂ ಮಾಡ್ಕೋಬೋದು ನಾವು. ಮುಂದಿನ ದಿನಗಳಲ್ಲಿ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡೆ. ಇದನ್ನು ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಎಗ್ ಅಥವಾ ಚಿಕನ್ ಹಾಕಿದ್ರೆ ಈ ಟೈಮಲ್ಲಿ ಅದನ್ನು ಕೂಡ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನೀವು ಚಿಕನ್ ಅಕಸ್ಮಾತ್ ಹಾಕ್ತೀನಿ ಅಂದರೆ ಅದನ್ನು ಬೇಯಿಸ್ಬಿಟ್ಟು ಸ್ವಲ್ಪ ತವಾ ಮೇಲೆ ನಾವೇನು ಬಟರ್ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ತವಾ ಮೇಲೆ ಸುಟ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದರ ಟೇಸ್ಟ್. ಹಾಗೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ. ಎಲ್ಲ ಕಡೆ ಮಿಕ್ಸ್ ಆದಮೇಲೆ ನೋಡಿ, ಇವಾಗ ಮೇಯೋನೀಸ್ ಹಾಕ್ತಾ ಇದ್ದೀನಿ. ಮೇಯೋನೀಸ್ ಮಾತ್ರ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮೇಯೋನೀಸ್. ನೀವೆಷ್ಟು ಬ್ರೆಡ್ ತೊಗೊತೀರೋ ಅದ್ರ ಮೇಲೆ ಇದನ್ನು ಹಾಕ್ಕೊಳ್ಳಿ. ನಿಮಗೆ ಮೇಯೋನೀಸ್ ಸಾಕಾಗಲಿಲ್ಲ ಅಂದರೆ ಆಮೇಲೂ ಕೂಡ ಹಾಕ್ಕೋಬೋದು. ನೋಡಿ, ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೋದ್ರಿಂದ ಇದರಲ್ಲೂ ಸ್ವಲ್ಪ ಸಾಲ್ಟ್ ಇರುತ್ತೆ, ಸೊ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನೀವು. ನೋಡಿ, ಇದು ಪಿಜ್ಜಾ ಸಾಸ್ ಹಾಕ್ತಾ ಇದ್ದೀನಿ. ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಚಪಾತಿಗೆ ಹಾಕ್ಕೊಟ್ರೆ ವೆಜ್ ರೋಲ್ ಆಗುತ್ತೆ, ಬ್ರೆಡ್ಗೆ ಹಾಕ್ಕೊಟ್ರೆ ಸ್ಯಾಂಡ್ವಿಚ್ ಆಗುತ್ತೆ. ಈ ರೀತಿ ಹೊಸ ನಾವೇ ಕ್ರಿಯೇಟ್ ಮಾಡ್ಕೋಬೋದು. ಅಷ್ಟು ಇದರ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಸ್ನ್ಯಾಕ್ಸ್ ಬಾಕ್ಸ್ ಸ್ಕೂಲ್ಗೆ ಹಾಕ್ಕೊಡೋದಾದರೆ ಈ ರೀತಿ ಮಾಡಿಕೊಡಿ. ಮತ್ತು ಈವ್ನಿಂಗ್ ಟೈಮ್ ಕಾಫಿ ಟೀ ಜೊತೆನೂ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ, ಹಾಗೂ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನಾನಿಲ್ಲಿ ಇನ್ನೊಂದು ಸ್ವಲ್ಪ ಮೇಯೋನೀಸ್ ಹಾಕ್ಕೊಂಡಿದ್ದೀನಿ. ಎಗ್ ಹಾಕ್ಕೊಳ್ಳೋದಾದರೆ ಲಾಸ್ಟಲ್ಲಿ ಎಗ್ ಹಾಕ್ಕೊಂಡು ಒಂದು ಸಲ ಕಲಿಸ್ಕೊಂಡ್ರೆ ಸಾಕು.
ಇಲ್ಲಾಂದರೆ ಎಗ್ ಪೂರ್ತಿ ಕಲಸೋಗ್ಬಿಡುತ್ತೆ, ನಮಗೆ ಎಗ್ ಅನ್ನೋದು ಬಾಯಿಗೆ ಸಿಗಲ್ಲ. ಸೊ ಲಾಸ್ಟಲ್ಲಿ ಎಗ್ ಹಾಕಿ ಕಲಿಸ್ಕೊಳ್ಳಿ ನೀವು ಎಗ್ ಹಾಕ್ಕೊಳ್ಳೋದಾದರೆ. ನೋಡಿ ಇವಾಗ ಬ್ರೆಡ್ ಸ್ಲೈಸಸ್ ತಗೊಂಡು ಅದಕ್ಕೆ ಸ್ವಲ್ಪ ಪಿಜ್ಜಾ ಸಾಸ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇಲ್ಲ ಅಂದರೆ ಹಾಕ್ಕೋಬೇಡಿ, ಬರೀ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ, ಯಾವಾಗ ಬೇಕೋ ಆವಾಗ ನೋಡಿಕೊಂಡು ಮಾಡ್ಕೋಬೋದು. ಬ್ರೆಡ್ ಒಂದು ತವಾ ಮೇಲೆ ನಾವು ಸುಟ್ಟು ಕೊಟ್ಬಿಟ್ರೆ ಮಕ್ಕಳೇ ಇದನ್ನು ಮಾಡ್ಕೋಬೋದು ಆರಾಮಾಗಿ. ಅಷ್ಟು ಸಿಂಪಲ್ಲಾಗಿರೋ ಡಿಶ್ ಇದು. ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲ ಬ್ರೆಡ್ಗೂ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಆದಮೇಲೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ತಗೊಳ್ಳೋಣ. ಇವಾಗ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಒಂದು ಸೈಡ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಎರಡು ಸೈಡ್ ಏನು ಬೇಕಾಗಲ್ಲ. ಈ ರೀತಿ ಒಂದು ಸೈಡ್ ಹಾಕಿ, ಒಂದು ಸೈಡ್ಗೆ ಹಾಕಿ ಮತ್ತು ಇನ್ನೊಂದು ಬ್ರೆಡ್ನ ಮುಚ್ಚಿದ್ರೆ ನಮಗೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನೀವು ಬೇಕಿದ್ರೆ ತುಂಬ ಕ್ರಂಚಿಯಾಗಿ ಬೇಕು ಅಂದರೆ ಮೊದಲಿಗೆ ಬ್ರೆಡ್ನ ನೀಟಾಗಿ ತವಾ ಮೇಲೆ ಹಾಕಿ ಅದನ್ನು ಸುಟ್ಕೋಬೇಕಾಗುತ್ತೆ. ಆಮೇಲೆ ನಾವು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಸಿಂಪಲ್ಲಾಗಿ ಕೂಡ ಈ ರೀತಿನೂ ಮಾಡ್ಕೋಬೋದು. ಇದನ್ನು ಒಂದು ಸಲ ಟ್ರೈ ಮಾಡಿ ನೀವು. ಆಮೇಲೆ ಅದಿಷ್ಟ ಆದರೆ ಅದನ್ನು ಕೂಡ ಟ್ರೈ ಮಾಡ್ಕೋಬೋದು. ನೋಡಿ ಈ ರೀತಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ನಾನಿವಾಗ ತವಾ ಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಬಟರ್ ಹಾಕಬೇಕು. ಇದಕ್ಕೆ ಬಟರ್ ಕೂಡ ತುಂಬ ಬೇಕು ಅಂತ ಏನಿಲ್ಲ, ಸ್ವಲ್ಪ ನಮಗೆ ಬ್ರೆಡ್ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೋಸ್ಕರ ನಾವಿಲ್ಲಿ ತಗೊಂಡಿದ್ದೀವಿ. ಬೇಕಾದರೆ ಎಣ್ಣೆಲೂ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಬಟರ್ ಹಾಕಿ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ ಸ್ಲೈಸ್ ಅದನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಾವೇನು ಒಳಗಡೆ ಸ್ಟಫ್ ಮಾಡಿರ್ತೀವಲ್ಲ ಅದು ಹೊರಗಡೆ ಬರಲ್ಲ. ಸೊ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನಾವೆಲ್ಲ ತವಾ ಮೇಲೆ ಹಾಕ್ಕೋಬೇಕು. ಇದನ್ನು ಎರಡೂ ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಸುಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಜೆಂಟಲ್ಲಾಗಿ ಪ್ರೆಸ್ ಮಾಡಿ ನಾವಿಲ್ಲಿ ಸುಟ್ಕೊತಾ ಇದ್ದೀವಿ. ಒಂದು ಸೈಡು 5 ಸೆಕೆಂಡ್ ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೋಡಿ ಇನ್ನೊಂದು ಸೈಡ್ ನಾನು ಬಟರ್ ಸವರ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಟೊಮೆಟೊ ಕೂಡ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಆದರೆ ಹಸಿ ಟೊಮೆಟೊ ಹಾಕ್ಕೋಬೋದು, ಹಸಿ ಮೆಣಸಿನ್ಕಾಯಿ ಎಲ್ಲ ಕೂಡ ಹಾಕ್ಕೋಬೋದು. ನಮಗೆ ಇಷ್ಟ ಆದರೆ ಸಾಕಾಗುತ್ತೆ ಅಂದ್ಬಿಟ್ಟು ನಾವು ಇಷ್ಟರಲ್ಲಿ ಮಾಡಿದ್ದೀವಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿಲ್ಲಿ ಬ್ರೆಡ್ನ ಸುಟ್ಕೊಂಡು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತೀವಿ. ನೋಡಿ ನಾವು ಈ ರೀತಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡು ಅದನ್ನು ಕಟ್ ಮಾಡಿ ಸರ್ವ್ ಮಾಡಿದ್ರೆ ನಮಗೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನೋಡಿ ಇದಕ್ಕೆ ಟೊಮೆಟೊ ಕೆಚಪ್ ಆಪ್ಷನ್, ನಿಮಗೆ ಬೇಕಾದರೆ ಅದಕ್ಕೆ ಡಿಪ್ ಮಾಡಿ, ಟೊಮೆಟೊ ಕೆಚಪ್ಗೆ ಡಿಪ್ ಮಾಡಿ ನೀವು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರೋ ಸ್ಯಾಂಡ್ವಿಚ್ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ.
ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.